ಸಭೆಯಲ್ಲಿ ನಿರ್ಣಯ ಆಗಿರೋದು ಮೇಡಮ್. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಮೊದಲೇ ಅದು ನಾನು ಕೇಳಿದೆ. ಮೊದಲನೇದಾಗಿ ನೀವೆಲ್ರಿಗೂ ನೀವು ನನ್ನ ರಿಯಾಕ್ಷನ್ ಕೇಳಿ ಬಂದಿದ್ದೀರಾ, ನೀವೆಲ್ರಿಗೂ ಸ್ವಾಗತ. ದೆನ್ ಅದು ನಾನು ನೋಡಿದೆ ಅವ್ರದ್ದು ಸಂಪುಟ ಡಿಸಿಷನ್ ಇವತ್ತೇನು ತೊಗೊಂಡಿದ್ದಾರೆ, ಒಂದು ಆರ್ಡಿನೆನ್ಸ್ ಏನೋ ಮಾಡ್ತೀವಿ ಅಂತ. ಅದು ಕಂಟೆಂಟ್ಸ್ ಏನು ಅಂತ ನಮಗೆ ಏನು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ನೀನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ಅವ್ರು ಬಾಕಿ ಅಂತ ಹೇಳಿದ್ದು, ಅವರು ಮೊದಲನೇದಾಗ ಅವ್ರು ಏನು ಹೇಳಿದ್ರು ಅಂದರೆ 96ರಲ್ಲಿ ಈ ಆಕ್ವಿಸಿಷನ್ ಆ್ಯಕ್ಟ್ ಮಾಡಿದ್ಮೇಲೆ ಅವ್ರಿಗೆ ಏನು ನಮಗೆ ಏನು ಲೇಟ್ ಮಹಾರಾಜ್ ಅವ್ರ ವಾರಸ್ದಾರಿಗೇನು ಸ್ಟೇ ಆರ್ಡರ್ ಇಲ್ಲ ಅಂತ ಹೇಳಿದ್ದಾರೆ. ಸ್ಟೇ ಆರ್ಡರ್ ಇದೆ, 10/12/96ರಲ್ಲಿ ಸ್ಟೇ ಆರ್ಡರ್ ಇದೆ ನಮಗೆ. ಅದಾದಮೇಲೆ ಸ್ಟೇ ಆರ್ಡರ್ ಆದಮೇಲೆ ಸ್ಟೇಟಸ್ ಕೋ ಆರ್ಡರ್ ಕೂಡ ಇದೆ, ಎರಡೂ ಇದೆ. ಆ ಸ್ಟೇಟಸ್ ಕೋ ಆರ್ಡರ್ ಸ್ಟೇ ಆರ್ಡರ್ ಕೊಟ್ಟಾದಮೇಲೆ ಸುಪ್ರೀಂ ಕೋರ್ಟಿಂದ ಇನ್ನೊಂದು ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಈ ಬೆಂಗಳೂರು ಅರಮನೆಯಲ್ಲಿ ಜಾಗ ಫಂಕ್ಷನ್ಗಳಿಗೆ ಕೊಡೋದಕ್ಕೆ, ಆ್ಯಕ್ಟಿವಿಟೀಸ್ಗೆ ಕೊಡೋದಕ್ಕೆ ಅಂತ, ಅದಕ್ಕೂ ಕೂಡ ಪರ್ಮಿಷನ್ ಇದೆ. ಅದನ್ನು ನಾವು ಇಷ್ಟು ವರ್ಷ ಏನು ಆ್ಯಕ್ಟಿವಿಟೀಸಲ್ಲಿ ನಡೆದಿದೆಯೋ, ಬೆಂಗಳೂರು ಅರಮನೆ ಜಾಗದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆದಿದೆಯೋ ಅದೆಲ್ಲ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಾಲೆಡ್ಜಲ್ಲೇ ನಡೆದಿರೋದು, ಯಾವುದೂ ಅವ್ರ ನಾಲೆಡ್ಜ್ ಇಲ್ಲದೆ ನಡೆದಿಲ್ಲ. ಯಾಕೆ ಅಂತಂದರೆ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಮಾಡ್ತಿರೋದ್ರಿಂದ ಏನೇ ಫಂಕ್ಷನ್ ನಡಿಬೇಕಾದರೂ ಅವ್ರಿಗೆ ಪರ್ಮಿಷನಿಗೆ ನಾವು ಬರೀತೀವಿ, ಅವ್ರು ಅಲ್ಲಿಂದ ಪರ್ಮಿಷನ್ ಕೊಡ್ತಾರೆ. ಸೊ ಅವ್ರ ನಾಲೆಡ್ಜಲ್ಲೇ ಎಲ್ಲ ನಡೆದಿರೋದು, ಯಾವುದೂ ಅವ್ರಿಗೆ ಗೊತ್ತಿಲ್ದಂಗೆ ಏನು ಇಲ್ಲಿ ಯಾವ ಏನೂ ನಡೀತಾ ಇಲ್ಲ. ಮತ್ತು ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅವರು ಸ್ಟೇ ಇಲ್ಲ ಅಂದಿದ್ದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದೀನಿ. ಸ್ಟೇ ಇದೆ, ಸ್ಟೇಟಸ್ ಕೋ ಆರ್ಡರ್ ಕೂಡ ಇದೆ. ಸ್ಟೇಟಸ್ ಕೋ ಆರ್ಡರ್ ಬಂದಮೇಲೆ ವಿ ಆರ್ ಕಂಟಿನ್ಯೂಯಸ್ಲಿ ಇನ್ ಪೊಸೆಷನ್ ಆಫ್ ದಟ್ ಪ್ರಾಪರ್ಟಿ. ಮತ್ತು ಇನ್ನೊಂದು ಅವ್ರಿಗೆ ಓನರ್ಶಿಪ್ ಇಲ್ಲ ಅಂತ ಹೇಳಿದ್ರು. ಓನರ್ಶಿಪ್ ಖಂಡಿತ ಇದೆ. ಯಾಕೆ ಅಂತಂದರೆ ಫೈನಲ್ ಡಿಸಿಷನ್ ಬರೋ ತನಕ, ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಅದು ಹಿಯರ್ ಮಾಡಿ ಫೈನಲ್ ಡಿಸಿಷನ್ ಬರೋ ತನಕ ವಿ ಕಂಟಿನ್ಯೂ ಟು ಬಿ ದಿ ಓನರ್ ಆ್ಯಂಡ್ ವಿ ಆರ್ ದಿ ಓನರ್ಸ್. ಅದಕ್ಕೆ ಪೂರಕವಾಗಿ 2014ನೇ ಇಸ್ವಿನಲ್ಲಿ ಆವತ್ತಿನ ದಿನ TDR ಕೊಡಬೇಕು ಅಂತ ಹೇಳಿದಾಗ, ಆವತ್ತಿನ ದಿನದ 2014ನೇ ಜಡ್ಜ್ಮೆಂಟಲ್ಲಿ ಎಲ್ಲರದ್ದು ನಮ್ಮ ಹೆಸರುಗಳೆಲ್ಲನೂ ಓನರ್ ಅಂತಲೇ ಬರೆದಿದ್ದಾರೆ. ಇದನ್ನು ನೀವು ಬೇಕಾದ್ರೆ ಕಾಪಿ ತೊಗೋಬೋದು. ಇಲ್ಲಿ ಓನರ್ ಅಂತಲೇ ಇದೆ. ಇಲ್ಲಿ ಓನರ್ ಅಂತ ಅದಕ್ಕೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಇಲ್ಲಿ ಓನರ್ ಅಂತ ಇದೆ. ಓನರ್ ಯಾರ್ಯಾರು ಅಂದರೆ ಇಲ್ಲಿ ಹಾಕಿದ್ದಾರೆ, ಹೆಸರುಗಳಿದೆ. ಓನರ್ ಕೆಳಗಡೆ ನಮ್ಮ ಎಲ್ಲರ ಹೆಸರುಗಳು ಇದೆ. ಯಾವುದು ಆ ಹೆಸರುಗಳು ಹೇಳ್ಬೋದು. ಈಗ ಸ್ವಲ್ಪ ಚೇಂಜ್ ಆಗುತ್ತೆ ಅದೆಲ್ಲ. ಈಗ ಅವ್ರ ಕೆಲವರೆಲ್ಲ ಇಲ್ಲ, ಅವ್ರ ಲೀಗಲ್ ಏರ್ಸ್ ಬರ್ತಾರೆ, ಅದ್ರ ಹೆಸರುಗಳು ಇದೆ ಇಲ್ಲಿ. ರಾಜಮಂದಿರದ ಹೆಸರು ಆಯ್ತು, ಶ್ರೀಕಂಠ ನರಸಿಂಹರಾಜ ಒಡೆಯರ್. ಇದು 14ನೇ ಇಸ್ವಿಲಿ, ಆವತ್ತಿನ ದಿನ ಅವ್ರು ಇರಲಿಲ್ಲ. ನಾನು ಅವ್ರ ಲೀಗಲ್ ಏರ್ ಆಗಿ ನಾ ಮಾಡಿದ್ದೆ. ಇಲ್ಲಿ ಹಾಕಿರೋದು ಕೂಡ, ನಾನು ಫೈಲ್ ಮಾಡಿರೋದು ಕೂಡ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಥ್ರೂ LR ಅಂತ ಹಾಕಿದ್ದಾರೆ. ಆವತ್ತಿನ ದಿನ ಅವರೆಲ್ಲರೂ ಇದ್ದಾರೆ. ಅವ್ರ 5 ಜನ ಅಕ್ಕ ತಂಗಿರು, ಅವರು ಎಲ್ರದ್ದು ಇದೆ. ಮೀನಾಕ್ಷಿ ದೇವಿ, ಕಾಮಾಕ್ಷಿ ದೇವಿ, ವಿಶಾಲಾಕ್ಷಿ ದೇವಿ, ಅವ್ರ ದೊಡ್ಡಕ್ಕ, ಅವರ ಹಸ್ಬೆಂಡ್, ಅವರು ಲೀಗಲ್ ಏರ್ಸ್, ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ. ಫ್ಯಾಮಿಲಿಯವ್ರು ಎಲ್ಲರೂ ಇದ್ದಾರೆ. ಅವತ್ತಿನ ದಿನ ಇಲ್ಲಿ ಓನರ್ ಅಂತ, ನೇಮ್ ಆಫ್ ದಿ ಓನರ್ ಅಂತ ಹಾಕ್ಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು, ಯಾರ್ಯಾರ ಜಾಗ ಎಷ್ಟೆಷ್ಟು, ಎಲ್ಲರೂ ಇದರೊಳಗಡೆ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಜಾಗ ಬರುತ್ತೆ ಆ ಡೀಟೇಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಪರ್ಟಿ ಎಷ್ಟು ಎಕರೆ, ಅದು ಟೋಟಲ್ ಪ್ರಾಪರ್ಟಿ ಬೇರೆ. ಇದು ಬರೀ ರೋಡ್ ವೈಡನಿಂಗ್. ಇವತ್ತು ನಾವು ಮಾತಾಡ್ತಿರೋದು ಬರೀ ರೋಡ್ ವೈಡನಿಂಗ್ ಬಗ್ಗೆ. ದಟ್ ಆ್ಯಕ್ಟ್ ಅದು ನಾವು ಸುಪ್ರೀಂ ಕೋರ್ಟಲ್ಲಿರೋ ಇದು ಮೇನ್ ಇದು, ಅದು ಹಿಯರಿಂಗಿಗೆ ಬಂದಿಲ್ಲ ಇನ್ನೂ. ಇದು ಪರ್ಮಿಷನ್ಗೋಸ್ಕರ ಮಾತ್ರ ರೋಡ್ ವೈಡನಿಂಗ್ಗೆ. ಮತ್ತು ಇನ್ನೊಂದು ಏನು ಹೇಳಬೇಕು, ರೋಡ್ ವೈಡನಿಂಗ್ ಅಂದರೆ ರೋಡ್ ವೈಡನಿಂಗ್ಗೆ 15 ಎಕರೆ 17.32 ಗುಂಟೇಸ್ ಬೇಕು ಅಂತ ಅವರು. ಮೇಡಮ್, ಈಗ TDR ವಿಸ್ತರಣೆಗೆ ಸಂಪುಟ ನಕರವನ್ನು ಮಾಡಿರೋದು ಯಾಕೆ ಅಂತ ಮೇಡಮ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅವ್ರು TDR ಕೊಡೋಕೆ ಇಷ್ಟ ಇಲ್ಲ ಅಂತ. TDR ಕೊಡಬೇಕು ಅಂತ ಹೇಳಿದ್ರು, ಅದಕ್ಕೂ ಒಂದು ನಿಮಿಷ, ಅದು TDR ಕೊಡೋದಕ್ಕೆ 15 ಎಕರ್ಸ್ಗೆ ನೀವು ಎಷ್ಟು ಕೊಡ್ತಾ ಇದ್ರು ಈಗ ಎಷ್ಟು ಕೊಡಬೇಕಾಗಿತ್ತು ಮೇಡಮ್? ಹಿಂದೆ ಏನೂ ಇಲ್ಲ. ಅವರು ಹಿಂದೆ ತಗೊಂಡಿರೋ, ಈಗ ನಾನು ಜಾಸ್ತಿ ಹೇಳಬೇಕಾಗಿಲ್ಲ, 475 ಎಕರೆ ಆ ಬಿಲ್ಡಿಂಗಲ್ಲಿ ಇರೋದಕ್ಕೆಲ್ಲ 11 ಕೋಟಿ ಅಂತ ಅದು ವ್ಯಾಲ್ಯೂ ಮಾಡಿದರೆ ಆ ವ್ಯಾಲ್ಯೂ ಸರಿನಾ ಇಲ್ವಾ ಅಂತ ನೀವುಗಳು
ಅಂದಾಜು ಹಾಕೋಬಹುದು. ಓಕೆ ನಾವು ಅದಕ್ಕೆ ಹೋಗೋದು ಬೇಡ. ಈ TDR ಹೇಗೆ ಬಂತು ಅಂತ ಮೇಡಮ್ ಹೇಳಿದ್ರೆ, ಅದೇ ಮೇಡಮ್ ಅದು TDR ಹೆಂಗ್ ಬಂತು, ಹೆಂಗ್ ಬಂತು? ವಿಸ್ತರಣೆಗೆ ನಕಾರ ಯಾಕೆ ಇದೆ? TDR ಹೇಗೆ ಬಂತು ಅಂತಂದರೆ 2009ನಲ್ಲಿ ರಸ್ತೆ ದೊಡ್ಡದು ಮಾಡಬೇಕು, ಬಳ್ಳಾರಿ ರೋಡು, ಜಯಮಹಲ್ ರೋಡು ಟ್ರಾಫಿಕ್ಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ನಾವು ಕೇಳ್ಕೊಂಡು ಹೋಗಲಿಲ್ಲ. ಅದನ್ನು BBMPನವರು ಆವಾಗಿದ್ದಿದ್ದು ಕಮಿಷನರು ನಮಗೆ ಕಾಗದ ಬರೆದು ಅವರು ಆಫರ್ ಮಾಡಿ, ಇಲ್ಲ ನಮಗೆ ಇದು ಪ್ರೈಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ, ಈ TDR ರೂಪದಲ್ಲಿ ಸರ್ಕಾರ ಏನು ಕಾಂಪನ್ಸೇಷನ್ ಅಲ್ಲ, ಅದು TDR ಕೊಡ್ತೀವಿ, ಅದನ್ನು ನೀವು ಅದೊಂಥರ ಸರ್ಟಿಫಿಕೇಟು ಶೇರ್ ಇದ್ದಂಗೆ, ನೀವು ಅದನ್ನು ಬೇರೆ ಕಡೆ ಯು ಕ್ಯಾನ್ ಸೆಲ್ ದಟ್ ಆ್ಯಂಡ್ ವಾಟ್ ಎವರ್ ಪ್ರೈಸ್ ಯು ಗೆಟ್ ಆ ಥರ ತೊಗೊಳ್ಳಿ ಅಂತ ಬಂದಿದ್ದು ಆಫರ್ ಬಂದಿದ್ದು BBMP ಅಥಾರಿಟೀಸ್ ಕಡೆಯಿಂದ. ನಾವು ಹೋಗಿ ನೀವು ಜಾಗ ತೊಗೊಳ್ಳಿ, ರಸ್ತೆ ದೊಡ್ಡದು ಮಾಡ್ಕೊಳ್ಳಿ ಅಂತ ನಾವು ಕೇಳಲಿಲ್ಲ. ಅವ್ರು ಬಂದು ಫೈನಲಾಗಿ ಎಲ್ಲರೂ ಒಪ್ಕೊಂಡು ಕೊಟ್ಟ ಮೇಲೆ ಅವರು ಕೋರ್ಟ್ಗೆ ಹೋದರು. ಒಂದು IA ಫೈಲ್ ಮಾಡಿ ನಾವು ಈ ಥರ ಇವರು TDR ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ IA ಹೋದರು. ಅಲ್ಲಿ ಇವತ್ತು ಏನೇನು ಅವರು ಅಲ್ಲಿ ನಕಾರ ಹೇಳಿದಾರೋ, ಇದಾಗಿಲ್ಲ ಅಂತ ಅದೆಲ್ಲ ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ. 2014ನೇ ಇಸ್ವಿಲೇ ಡಿಸ್ಕಷನ್ ಆಗಿದೆ. ಆ ಡಿಸ್ಕಷನ್ ಎಲ್ಲ ಆದಮೇಲೆ ಅವ್ರದ್ದನ್ನು ಹಿಯರ್ ಮಾಡಿ, ನಮ್ಮ ಕಡೆದು ಹಿಯರ್ ಮಾಡಿ, ಗೌರ್ಮೆಂಟ್ ಸರ್ಕಾರದ ಕಡೆಯಿಂದ ಏನು ಕೇಳಬೇಕೋ ಅವ್ರು ಅವತ್ತಿನ ದಿನ AG ಯಾರು ಆರ್ಗ್ಯೂ ಮಾಡಿದ್ರು ಎಲ್ಲನೂ ಕೇಳಿ, ಅದೆಲ್ಲ ಆದಮೇಲೆ ದೇ ಹ್ಯಾವ್ ಕನ್ಸಿಡರ್ಡ್ ದ TDR ಟು ಬಿ ಇಶ್ಯೂಡ್. ಆ್ಯಂಡ್ ಆ TDR ಇಶ್ಯೂ ಮಾಡೋದಲ್ಲಿ TDR ಟು ಬಿ ಇಶ್ಯೂಡ್ ಅಂಡರ್ TDR ರೂಲ್ಸ್, ನೋ ಅದರ್ ಕಂಡೀಷನ್ ಇಸ್ ಬೀನ್, ಅಲ್ಲಿ ಇನ್ಯಾವ ಕಂಡೀಷನ್ನು ಹಾಕಿಲ್ಲ 14ನೇ ಇಸ್ವಿಲಿ. ಅಲ್ಲಿಂದ ಎಳ್ಕೊಂಡು ಈಗ 10 ವರ್ಷ ಆದಮೇಲೆ ಈಗ ತಿರ್ಗಾ ಬಂದಿದ್ದಾರೆ ಈಗ TDRಗೆ. ಏನಾಗಿದೆ ಅಂತಂದರೆ ಇದರೊಳಗಡೆ ಈಗ ಲೇಟೆಸ್ಟ್ ಆರ್ಡರ್ ತಗೊಂಡ್ರೆ 10/12/24ರಲ್ಲಿ 10/12/24ರಲ್ಲಿ ಏನಾಯಿತು, 14 ವರ್ಷದಿಂದನೂ ನೀವು ಹೀಗೇ ಡ್ರ್ಯಾಗ್ ಮಾಡ್ಕೊಂಡು ಬರ್ತಾಯಿದ್ದೀರಾ. ಇಲ್ಲಿ ಅಥಾರಿಟೀಸ್ ಏನು ಹೇಳ್ತಾರೆ ಅಂದರೆ, ಜಾಗ ಎಲ್ಲ ತೊಗೊಂಬಿಟ್ಟಿದ್ದೀವಿ, ತೊಗೊಂಡು ಇಲ್ಲಿ ನಾನು ಇದನ್ನು ಸ್ವಲ್ಪ ಓದ್ತೀನಿ. ಅವ್ರು ಕೊಟ್ಟಿರೋದು ಇದು, ಅಥಾರಿಟೀಸೇ ಕೊಟ್ಟಿರೋದು.